ಹಾಯ್ ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಏನಿವತ್ತು ವಿಡಿಯೋ ಅಂತ ಹೇಳಿ. ಇವತ್ತು ಯಾವುದೇ ರೀತಿ ವ್ಲಾಗ್ನ ಮಾಡ್ತಿಲ್ಲ. ವ್ಲಾಗ್ ಅಂದರೆ ಇದು ಶಾರ್ಟ್ ವ್ಲಾಗ್ನ ಮಾಡ್ತಿದ್ದೀನಿ. ನನ್ನ ಅನುಭವದ ಮಾತನ್ನ ನಿಮಗೆ ಹೇಳ್ತಿದ್ದೀನಿ. ನಾನು ಉಪ್ಪಿನ ದೀಪ ಹಚ್ಚಿ ಏನೆಲ್ಲ ಕಷ್ಟಪಟ್ಟೆ ಅಂತ ಹೇಳಿ ನಿಮಗೆ ಹೇಳ್ತಿದ್ದೀನಿ. ನೀವು ಕೂಡ ಯಾವುದೇ ರೀತಿ ತಪ್ಪು ಮಾಡಬೇಡ್ರಿ. ನಾನು ಮಾಡಿರೋ ತಪ್ಪನ್ನು ಕೂಡ ನೀವು ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಏನಪ್ಪ ಇದು ಉಪ್ಪಿನ ದೀಪ ಅಂತ ಅಂದರೆ, ನಾನು ಮೊದಲಿಗೆ ಉಪ್ಪಿನ ದೀಪ ಹಚ್ಚೋಕ್ಕಿಂತ ಮುಂಚೆನೇ ಯೂಟ್ಯೂಬಲ್ಲೆಲ್ಲ ಗೊತ್ತೇ ಇರುತ್ತಲ್ವ, ಯಾರಿಗೆ ತಾನೇ ಇಷ್ಟ ಇರಲ್ಲ ನಾವು ಶ್ರೀಮಂತರಾಗಬೇಕು, ನಾವು 4 ಜನ ಮಾತಾಡಬೇಕು, ನಮ್ಮ ಬಗ್ಗೆ ಆ ಥರ ಇರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದೇ ಥರನೇ ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡು ಉಪ್ಪಿನ ದೀಪ ಹಚ್ಚೋಣ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿ ಉಪ್ಪಿನ ದೀಪನ ಹಚ್ಚಬೇಕು ಅಂತ ಹೇಳಿ ಅಂದ್ಕೊಂಡೆ. ಅದೇ ರೀತಿ ಎಲ್ಲ ಹೇಗೆ ಹಚ್ಚೋದು ಏನು ಅಂತ ಎಲ್ಲ ನೋಡಿಕೊಂಡೆ. ಉಪ್ಪಿನ ದೀಪ ಹಚ್ಚಲಿಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಶುಕ್ರವಾರ ಉಪ್ಪಿನ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ಉಪ್ಪಿನ ದೀಪ ಹಚ್ಚಿ ಒಂದು ವಾರ ನನಗೆ ಅದ್ರದ್ದು ಎಫೆಕ್ಟ್ ಏನೂ ಗೊತ್ತಾಗಿರಲಿಲ್ಲ. ಬರ್ತಾ ಗೊತ್ತಾಗ್ತಾನೆ ಹೋಯಿತು ನನಗೆ. ನಾನು ಉಪ್ಪಿನ ದೀಪ ಹಚ್ಚೋದ್ರಿಂದನೇ ಈ ಥರ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಯಾರಿಗೆ ತಾನೇ ಗೊತ್ತಾಗಲ್ಲ ಹೇಳಿ, ನಾವು ಅದನ್ನು ಹಚ್ಚಿರೋದ್ರಿಂದ ಈ ಥರ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಗಲ್ವಲ್ವ ಸಡನ್ನಾಗಿ. ಹಾಗಾಗಿ ನನಗೂ ಗೊತ್ತಾಗ್ತಿರ್ಲಿಲ್ಲ. ಸುಮಾರು ಪ್ರಾಬ್ಲಮ್ಗಳು ಬರ್ತಾ ಹೋದವು. ಏನು ಪ್ರಾಬ್ಲಮ್ಮು ಅಂತ ಅಂದರೆ, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು. ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ದುಡ್ಡಿನ ಪ್ರಾಬ್ಲಮ್ ಆಗಿರ್ಬೋದು, ಜಗಳಗಳ ಪ್ರಾಬ್ಲಮ್ ಆಗಿರ್ಬೋದು, ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಯಾಕೆ ಈ ಥರ ಆಗ್ತಾಯಿದೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಿದ್ದೆ ನಾನು. ಆ ಜ್ಯೋತಿಷ್ಯರು ಎಲ್ಲ ನೋಡ್ತಿದ್ದೆ. ಏನಾದರೂ ಈ ಥರದ್ದೇನಾದರೂ ಆಗಿರ್ಬೋದೇನೋ, ಏನು ಮಾಡಬೇಕು ಅಂತೇಳಿ ತುಂಬಾ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಿದ್ದೆ. ಯಾವ ರೀತಿ ಅಂತ ಅಂದರೆ, ಸಮಸ್ಯೆಗಳು ಒಂದು ಸಲ ಅನಾರೋಗ್ಯದ ನನಗೆ ಹುಷಾರಿಲ್ದ ಅಲ್ಲ, ಈ ವೀಕ್ ನನಗೆ ಹುಷಾರಿಲ್ಲ ಅಂತ ಅಂದರೆ ಮುಂದಿನ ವೀಕು ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಆ ಥರ ಆಗ್ತಿತ್ತು. ಅದು ಹುಷಾರಿಲ್ಲ ಅಂದರೆ ಮತ್ತೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗೆ ಆಗ್ತಿತ್ತು. ಈ ಥರ ಸಮಸ್ಯೆಗಳು ಆಗ್ತಿತ್ತು. ಆಮೇಲೆ ಹಣಕಾಸಿನ ಸಮಸ್ಯೆ. ತಿಂಗಳು ಪೂರ್ತಿ ನಾವು ಸೇವಿಂಗ್ಸ್ ಮಾಡಿಕೊಂಡು ಮೊದಲೆಲ್ಲ ಅಮೌಂಟನ್ನ ಸೇವ್ ಮಾಡ್ತಿದ್ವಿ. ಸೇವ್ ಮಾಡಿಕೊಂಡು ಮನೆ ಖರ್ಚನ್ನೆಲ್ಲ ನೋಡಿಕೊಂಡು ಇದು ಮಾಡ್ತಿದ್ವಿ. ಬಟ್ ಈ ಸಲ ಈ ಥರ ಆಗ್ತಿತ್ತು. ರೇಷನ್ ಎಲ್ಲ ತೆಗೆದು ಕೂಡ ನಾವು ಸೇವಿಂಗ್ಸ್ ಮಾಡ್ತಿದ್ವಿ. ಬಟ್ ಸ್ವಲ್ಪ ತಿಂಗಳುಗಳು ನಮಗೆ ಸೇವಿಂಗ್ಸು ಮಾಡೋಕ್ಕಾಗ್ತಿರ್ಲಿಲ್ಲ. ಯಾವುದೇ ರೀತಿ ತಿಂಗಳು ಕೊನೆಗೆ ನಮಗೆ ಕೈಯಲ್ಲಿ ದುಡ್ಡೇ ಉಳಿತಿರಲಿಲ್ಲ. ಈ ಥರ ಆಗ್ತಿತ್ತು. ಹಾಗಾಗಿ ನನಗೆ ತುಂಬಾ ಟೆನ್ಷನ್ ಆಗಿತ್ತು. ಇದೇನಪ್ಪ ಇದು, ಯಾಕೆ ಈ ಥರ ಆಗ್ತೈತಿ ಅಂತ ಅನ್ನಿಸ್ತಿತ್ತು. ಅದಾದಮೇಲೆ ಮತ್ತು ನಮ್ಮಿಬ್ಬರ ನಡುವೆ ಆಗಿರ್ಬೋದು, ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ನಾನು ಏನೇ ಅಡುಗೆ ಮಾಡಲಿ, ಎಷ್ಟೇ ರುಚಿಯಾಗಿ ಬೇರೆಯವ್ರಿಗೆ ರುಚಿಯಾಗಿ ಕಂಡ್ರೂ ಕೂಡ ನಮ್ಮ ಮನೆಯವರಿಗೆ ರುಚಿಯಾಗಿ ಅನ್ನಿಸ್ತಿರ್ಲಿಲ್ಲ. ತುಂಬಾ ಬೈಯೋರು. ಇದನ್ನ ಯಾರು ತಿನ್ಬೋದು ಅಂತ. ಕೆಲವೊಂದು ಸಲ ಹಂಗೆ ಉಪವಾಸನೇ ಮಲ್ಕೊಂಬಿಡೋರು. ಅವ್ರು ಉಪವಾಸ ಮಲ್ಕೊಂಡ್ರೆ ನಾವು ಕೂಡ ಹಾಗೆ ಮಲ್ಕೊಂಬಿಡ್ತಿದ್ವಿ. ಆ ಥರ ಆಗ್ತಿತ್ತು. ಇದು ಯಾಕೆ ಈ ಥರ ಆಗ್ತೈತಿ? ಕೆಲವೊಂದು ಸಲ ನಾನು ಏನೇ ಮಾಡಿದ್ರು ಪಾಪ ಸುಮ್ಮನೆ ತಿನ್ನೋರು ಅವಾಗೆಲ್ಲ. ಇವಾಗ ಯಾಕೆ ಈ ಥರ ಆಗ್ತೈತಿ ಅಂತ ಅನ್ನಿಸ್ತಿತ್ತು. ಅದಾದಮೇಲೆ ತುಂಬ ಯೋಚನೆ ಮಾಡಿದೆ. ಈ ಥರ ಆಗ್ತಿದೆ ಯಾಕೆ, ಏನಾಗೋದು? ಎಲ್ಲ ಪೂಜೆನೂ ಮಾಡ್ತೀನಿ, ಪುನಸ್ಕಾರನೂ ಮಾಡ್ತೀನಿ, ದೇವ್ರಿಗೆ ಹೋಗ್ತೀನಿ. ನಾನು ಮಂಗಳವಾರ, ಶುಕ್ರವಾರ, ಶನಿವಾರ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗ್ತೀನಿ. ಯಾಕೆ ಈ ಥರ ಆಗ್ತೈತಿ ಅಂತ ತುಂಬಾ ತಲೆ ಕೆಡಿಸ್ಕೊತಿದ್ದೆ. ಆಮೇಲೆ ಇರಲಿ ಬಿಡು, ಏನೋ ನಮ್ಮ ಗ್ರಹಚಾರ ಸರಿ ಇಲ್ವೇನೋ, ಅದಕ್ಕೆ ಈ ಥರ ಆಗ್ತೈತೇನೋ, ಇರಲಿ ಬಿಡು ಅಂತ ಹೇಳಿ ಅಂದ್ಕೊಂಡು ಇದು ಮಾಡ್ಕೋತಿದ್ದೆ. ಬಟ್ ಎಲ್ಲೋ ಏನೋ ಸಮಸ್ಯೆಗಳು, ನಾನೇನಾದರೂ ಮಿಸ್ಟೇಕ್ ಮಾಡಿದ್ದೀನೇನೋ
ಅಂತ ಹೇಳಿ ಸುಮ್ಮನಾಗ್ತಿದ್ದೆ. ಒಂದಿನ ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ದೇವ್ರನ್ನೆಲ್ಲ ತೆಗ್ದಿಕ್ತೀವಲ್ವ, ಹಾಗೆ ನಾನು ಉಪ್ಪಿನ ದೀಪದ್ದು ತೆಗ್ದಿಕ್ತಿದ್ದೆ. ತೆಗೆದಿಕ್ಕಿದ್ದೆ, ಅದನ್ನು ಹಚ್ಚಬೇಕು ನಾನು. ಇದ್ರಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲಿರ್ತಿದೆಯಲ್ಲ, ಇದರಲ್ಲಿ ಇದಕ್ಕೆ ಅರ್ಶಿಣದಿಂದ ಪೂರ್ತಿ ಅರ್ಶಿಣಕ್ಕೆ ಹಚ್ಚಿ ಇದ್ರ ತುಂಬ ಉಪ್ಪಿನ ಅಂದರೆ ಲಕ್ಷ್ಮೀ ಸ್ವರೂಪ ಉಪ್ಪು ಅಂತ ಹೇಳ್ತಾರಲ್ಲ, ಹಾಗಾಗಿ ಲಕ್ಷ್ಮೀ ಸ್ವರೂಪದ ಉಪ್ಪನ್ನ ಹಾಗಾಗಿ ಇದು ತುಂಬ ತುಂಬಿಸಿ ಇಡ್ತಿದ್ದೆ. ಹಾಗೆ ಈ ದೀಪ, ಇದಿಷ್ಟು ಸಣ್ಣ ದೀಪ ಇದೆಯಲ್ಲ, ಇದಕ್ಕೂ ಕೂಡ ಉಪ್ಪಿನಂತಿನ ಅರ್ಶಿನ ಇರಲ್ವ, ಅದನ್ನು ಕ್ಲೀನಾಗಿ ಲೇಪನ ಮಾಡ್ಕೋತಿದ್ದೆ ಪೂರ್ತಿಯಾಗಿ. ಇದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಇಟ್ಟು ಇದ್ರ ತುಂಬ ನಾನು ಉಪ್ಪನ್ನ ಹಾಕ್ತಿದ್ದೆ. ಉಪ್ಪು ಹಾಕಿ ದೀಪನ ಈ ಥರ ಮೇಲಿಟ್ಟು ದೀಪ ಹಚ್ತಿದ್ನಲ್ಲ, ಹಾಗಾಗಿ ದೀಪ ಯಾವಾಗಲೂ ಹಚ್ಚೋ ಥರನೇ ನಾನು ಹಚ್ತಿದ್ದೆ. ಈ 2 ದೀಪನೂ ಒಂದು ಸಿಂಗಲ್ ಬತ್ತಿಯಿಂದ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿ 2 ಗಂಡ ಹೆಂಡತಿ ಅಂತ ಹೇಳಿ 2 ಬತ್ತಿನ ಸೇರಿಸಿ ಒಂದು ದೀಪ ಹಚ್ತಿದ್ದೆ. ನಾನು ನಾರ್ಮಲಾಗಿ ದೀಪದ ಎಣ್ಣೆ ಹಾಕಿ ಹಚ್ತಿದ್ದಿದ್ದೆ ಕಡಿಮೆ, ಯಾಕಂದರೆ ತುಪ್ಪ ಇತ್ತಲ್ಲ, ದೇವರಿಗೆ ಶ್ರೇಷ್ಠವಾಗಿ ತುಪ್ಪ ಅಂತ ಹೇಳಿ ತುಪ್ಪನೇ ಹಾಕ್ತಿದ್ದೆ. ಬಟ್ ಎಲ್ಲ ಅದಾದಮೇಲೆ ಹಚ್ತಿದ್ದೆ, ಹಚ್ಚಿ ಪ್ರಾರ್ಥನೆ ಮಾಡ್ಕೋತಿದ್ದೆ. ನಾನು ನಾರ್ಮಲಾಗಿ ಗಮನಿಸಿದ್ದೀನಿ, ಶುಕ್ರವಾರನೇ ಹಚ್ತಿದ್ನಲ್ಲ, ಅವಾಗೇ ನಮ್ಮಿಬ್ಬರು ನಡುವೆ ಜಗಳ ಆಗೋದು, ಮನಸ್ತಾಪಗಳಾಗ್ತಿತ್ತು, ಈ ಥರ ಆಗ್ತಿತ್ತು. ಹಾಗಾಗಿ ಒಂದಿನ ತುಂಬಾ ಬೇಜಾರಾಗ್ಬಿಡ್ತು, ಯಾಕೆ ಈ ಥರ ಆಗ್ತೈತೆ ಅಂತ ಅಂದ್ಕೊಂಡು. ಇದು ಎಲ್ಲ ಮನೆಯೆಲ್ಲ ಇದು ಹಬ್ಬ ಇತ್ತು, ಆ ಹಬ್ಬ ಪಂಚಮಿ ಹಬ್ಬ ಇತ್ತು ನೋಡ್ರಿ. ಆವಾಗ ಮನೆ ಕ್ಲೀನ್ ಮಾಡಲಿಕ್ಕೆ ಅಂದು ದೇವ್ರನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಅದೇ ರೀತಿ ನಾನು ಉಪ್ಪಿನ ದೀಪನೆಲ್ಲ ತೆಗೆದಿಟ್ಟೆ. ಮುಂದಿನ ವಾರ ಹಚ್ಚೋಣ ಅಂತ ಹೇಳಿ ಬಿಟ್ಟೆ. ಅದು ಮುಂದಿನ ವಾರನೂ ಕೂಡ ನಾನು ಹಚ್ಚಲೇ ಇಲ್ಲ. ಹಾಗೆ ಒಂದು 3-4 ವಾರ ಆಗ್ತಾ ಬಂತು. ಆವಾಗ ನನಗೆ ನೆಮ್ಮದಿ ಅನ್ನಿಸ್ತು. ಮನೆಯಲ್ಲಿ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಜಗಳನೂ ಆಗಲಿಲ್ಲ, ನಮ್ಮ ಕೈಯಲ್ಲಿ ಹಣನೂ ಉಳಿತಿತ್ತು. ಹಾಗಾಗಿ ನನಗೆ ಆವಾಗ ನೆನಪಾಗಿದ್ದು, ಉಪ್ಪಿನ ದೀಪ ಹೇಳ್ತಿದ್ರು ಕೆಲವೊಬ್ಬರು ಹಚ್ಚಬಾರ್ದು ಅಂತ ಹೇಳಿ, ಕೆಲವೊಬ್ಬರು ಹಚ್ಚಲಿ ಅಂತ ಹೇಳ್ತಾರೆ. ಅದು ಅವ್ರವ್ರ ಅನುಭವಕ್ಕೆ ಬಿಟ್ಟಿದ್ದು. ಬಟ್ ಇದು ನನ್ನ ಅನುಭವ, ಹಾಗಾಗಿ ನಿಮಗೆ ತಿಳಿಸ್ತಿದ್ದೀನಿ. ಏನೇ ಒಂದು ಕೆಲಸನಾದರೂ ಮಾಡಬೇಕಾದ್ರೂ, ಏನೇ ಒಂದು ಮಾತಾಡಬೇಕಾದ್ರೂ 100 ಸಲ ಯೋಚನೆ ಮಾಡಿ ಮಾತಾಡೋದು ಉತ್ತಮ. ಹಾಗೆ 100 ಸಲ ಯೋಚನೆ ಮಾಡಿ ಆ ಕೆಲಸ ಮಾಡೋದು ಕೂಡ ಉತ್ತಮ ಅಂತ ಹೇಳಿ ನಾನು ನನ್ನ ಅನುಭವದ ಮಾತುಗಳನ್ನ ನಿಮಗೆ ಹೇಳ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಒಂದ್ಸಲ ಕೇಳಿ ಮಾಡಿ ಉಪ್ಪಿನ ದೀಪ ಹಚ್ಚೋದು ಉತ್ತಮ. ನನ್ನ ಅನುಭವ ಇದು, ನನಗಾಗಿರೋ ಕಷ್ಟನ ನಿಮಗೆ ಹತ್ರ ಹೇಳ್ಕೊಂಡಿದ್ದೀನಿ. ನೀವು ಆ ತಪ್ಪನ್ನ ಮಾಡಬೇಡಿ ಅಂತೇಳಿ ಕೇಳಿ ಮಾಡಿ ಅಂದರು. ನಮ್ಮ ಚಿಕ್ಕಮ್ಮನೇ ಅಂದರು, ಉಪ್ಪಿನ ದೀಪ ಹಚ್ಚಬಾರ್ದು ಬಿಡಿ ಮೇಘ ಅಂತ ಹೇಳಿ, ಏನಾದರೂ ಬದಲಾವಣೆ ಆಗಿದೆಯಾ ನಿಮ್ಮಲ್ಲಿ ಅಂತ ಕೇಳಿ, ನನಗಿನ್ನೂ ಹೊಸ್ದಾಗಿ ಅಲ್ವಾ, ಹಾಗಾಗಿ ಬದಲಾವಣೆ ಆಗಿದೆ ಅಂತ ಅಂದ್ಕೊಂಡು ಹಾಗೆ ಲೇಸಿಯಾಗಿ ಬಿಟ್ಬಿಟ್ಟೆ. ಬಟ್ ಯಾವಾಗ ನಾನು ಉಪ್ಪಿನ ದೀಪ ಹಚ್ಚೋದು ಬಿಟ್ಟೆ ನೋಡಿ, ಆವಾಗಿಂದ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಜಗಳನೂ ಇಲ್ಲ. ನನ್ನ ಮಗಳಿಗೂ ಕೂಡ ಯಾವುದೇ ರೀತಿ ಆರೋಗ್ಯ ತೊಂದರೆ ಇಲ್ಲ, ನಮಗೂ ಇಲ್ಲ, ನನ್ನ ಮನೆಯವ್ರಿಗೂ ಕೂಡ ಯಾವುದೇ ರೀತಿ ಆರೋಗ್ಯ ತೊಂದರೆ ಇಲ್ಲ. ಇವಾಗೆಲ್ಲ ಚೆನ್ನಾಗೇ ಇದ್ದೀವಿ. ಹಣಕಾಸಿನ ಪ್ರಾಬ್ಲಮ್ಮು ಕೂಡ ಇವಾಗಿಲ್ಲ. ಸೇವಿಂಗ್ಸು ನಾವು ಯಾಕೆ ಮಾಡ್ತಿದ್ದೀವಿ ಅಂದರೆ, ನಾವು ನಮ್ಮ ಪುಟ್ಟ ಅರಮನೆನ ಕಟ್ಟಬೇಕು ಅಂತ ಹೇಳಿ ಸೇವಿಂಗ್ಸ್ನ ಮಾಡ್ತಿರೋದು. ಅದನ್ನು ಕೂಡ ನಾರ್ಮಲಾಗಿ ಮಂತ್ಲಿ ನಾವು ಅದಕ್ಕೋಸ್ಕರನೇ ತೆಗೆದಿಟ್ಟಿದ್ದೀವಿ. ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಇದು ನನ್ನ ಅನುಭವದ ಮಾತು. ನೀವುಗಳು ನೋಡು ಹಚ್ಬೋದು, ಏನಾಗೋಲ್ಲ, ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ಇವಳು ಏನೇನೋ ಹೇಳ್ತಿದ್ದಾಳೆ ಅಂತ ಅಂದ್ಕೊಬೇಡಿ. ಇದು ನನಗೆ ಬಿಟ್ಟಿದ್ದು, ನನ್ನ ಅನುಭವದ್ದು. ಹಾಗಾಗಿ ನಿಮಗೆ ಹಚ್ಚಬೇಕು ಅಂತ ಅನಿಸಿದ್ರೆ ಕೇಳಿ ಮಾಡಿ ಹಚ್ಚಿ, ಹಚ್ಚಬಾರ್ದು ಅನಿಸಿದ್ರೂ ಸುಮ್ಮನಾಗಿ, ಯಾವುದೇ ರೀತಿ ತೊಂದರೆ ಇರೋಲ್ಲ. ಹೇಳ್ಬೇಕು ಅಂದರೆ ದೇವರು ಒಲಿಯೋದೇ ಒಳ್ಳೆಯ ಮನಸ್ಸಿಂದ. ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ದೇನೆ
ಕೆಟ್ಟಕ್ಕೆ ಬಯಸಿದವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸೋದೇ ಒಳ್ಳೆ ಮನಸ್ಸು. ಅದನ್ನು ನೋಡಿ ದೇವರು ನಮಗೆ ಒಲಿತಾನೆ ಹೊರ್ತು ಇನ್ನೊಬ್ಬರು ಆಡ್ಕೊಳೋದು ಮಾಡೋದು ನೋಡಿ ಆಡ್ಕೊಳೋದ್ರಿಂದ ಯಾವುದೇ ರೀತಿ ಇದು ದೇವರು ಒಲಿಯಲ್ಲ. ಭಕ್ತಿ ಇರಬೇಕು ಒಳ್ಳೆ ಮನಸ್ಸಿಂದಾಗಿ. ಕೈ ಮುಗಿದ್ರೇ ಸಾಕು ಭಕ್ತಿ ಇದ್ದು, ಆವಾಗ ದೇವರು ಒಲಿತಾನೆ. ನಾವು ಆಡಂಬರದಿಂದ ಹಣ್ಣು ಕಾಯಿನೇ ಒಯ್ಯಬೇಕು, ಉದನ್ ಕಡ್ಡಿನೇ ದೇವ್ರಿಗೆ ಹಚ್ಚಬೇಕು ಅಂತ ಏನಿಲ್ಲ. ಒಳ್ಳೆ ಮನಸ್ಸಿಂದ ದೇವ್ರ ಪೂಜೆ ಮಾಡಿದ್ರೂ ದೇವ್ರು ನಮಗೆ ಒಲಿತಾನೆ ಅಂತ. ಇದನ್ನು ನನ್ನ ಅನುಭವದ ಮಾತು. ನಿಮಗೆ ಹೇಗೆ ಅನ್ನಿಸ್ತೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಅನುಭವದ ಮಾತಾಗಿರೋದ್ರಿಂದ ಒಂದ್ಸಲ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಕೂಡ ಉಪ್ಪಿನ ದೀಪ ಹಚ್ಚೋದಾದರೆ ಯೋಚನೆ ಮಾಡಿ ಉಪ್ಪಿನ ದೀಪ ಹಚ್ಚಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಸ್ಕಿಪ್ ಮಾಡದಿರ ಕೊನೆವರೆಗೂ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾವುದೇ ತೊಂದರೆ ಆಗುತ್ತೆ ಆಗಲ್ವೋ ಅಂತ ಹೇಳಿ.